ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನಿಶಾ ರಾವ್ ಯೂಟ್ಯೂಬ್ ಚಾನಲ್. ಏನಿದು ರೋಡ್ ತೋರಿಸ್ತಾ ಇದ್ದಾಳೆ, ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂದ್ಕೊಂಡ್ರೆ, ನಾನು ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ. ನಾನು ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ. ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಬನ್ನಿ, ಈಗ ನಾವು ಫ್ಯಾಮಿಲಿ ಯಾರ್ಯಾರು ಹೋಗಿದ್ವಿ ಅಂತ ತೋರಿಸ್ತೀನಿ. ಹಾಯ್ ಮಾಡು, ನೀವು ಮಾಡಿ. ವಾಯ್ಸ್ ಬರಲಿಲ್ಲ. ಹಾಯ್ ಮಾಡು. ನೋಡಿ, ಮುಂದೆ ಡ್ರೈವ್ ಮಾಡ್ತಾ ಇರೋದು ನಮ್ಮ ಮಾಮ. ಹೀಗೆ ಏನೇನೋ ಹೇಳ್ಕೊಂಡು ಕಾಮಿಡಿ ಮಾಡ್ತಾ ಇದ್ದಾರೆ ನೋಡಿ. ಸ್ವೀಟು, ಜಾಮೂನು ಕಡಿಮೆ ಮಾಡಿದ್ದೀನಲ್ಲ, ಅದಕ್ಕೆ ಅಂತಾನೆ. ಕಮ್ಮಿ ಮಾಡ್ಲಿ, ಇನ್ನ ನಾವು ಕೊಡ್ಸ್ಬಿಟ್ಟು ಜಾಸ್ತಿ ಆದ್ರೆ ಅದಕ್ಕೆ ಕಮ್ಮಿ ಆಗ್ಲಿ. ಇನ್ನೊಂದು ವಾರ ಎಕ್ಸ್ಟ್ರಾ ಗಂಜಿ ಜಾಸ್ತಿ ಆಯ್ತದೆ ನಿಜವಾಗ್ಲೂ ಗಂಜಿ ಕುಡಿತೀನಿ ನೀನು. ರಾಗಿ ಮಾಲ್ಟ್ ಅಂಡ್ 1 ಗ್ಲಾಸ್ ಬಟರ್ ಮಜ್ಜಿಗೆ. ಬಟರ್ ಮಿಲ್ಕ್ ಬಟರ್ ಮಜ್ಜಿಗೆ, ಬಟರ್ ಮಿಲ್ಕ್ ಮಾಮ. ಇಲ್ಲಿಂದ ಬಂದ ಎತ್ತಿದ್ರೆ 3 ಟೈಮ್ ಅನ್ನ ತಿಂದ ಹೊಟ್ಟೆ ಒಳ್ಳೆ ಮಲಗಿದ್ದ. ಇಲ್ಲ, ಒಂಚೂರು ಕಮ್ಮಿ ಆಗಿರಂಗಿದ್ದಾನೆ. ಅನ್ನ ಕಡಿಮೆ ಮಾಡೋರು ಇವಾಗ. ಮಲಗಿದ್ದ ಕಣೆ. ಇಲ್ಲಿ ಬಂದಾಗ ನಾನು ಮನಿಕಂಡು ಹಿಂಗೆ ಹೊಂಟೋಗ್ಬಿಟ್ಟಿದ್ದೀನಿ ಆ ಕಡೆ ಲಾಸ್ಟ್ ಲೈನ್ಗೆ. ಕಣ್ಬಿಟ್ಬಿಟ್ಟು ನೋಡ್ತೀನಿ, ಅವನು ಅದೇ ಟೈಮ್ ಕಂಡುಬಿಟ್ಬಿಟ್ಟ. ನಾನು ಇಷ್ಟು ದೂರ ಸುಮ್ಮನೆ ಬಂದ್ಬಿಟ್ಟೆ. ಬಂಡೆ ಕಾಣುತ್ತಲ್ಲ, ಬಂಡೆ. ಓ, ಸೋ ನೈಸ್ ಅಂತ. ದಿಸ್ ಇಸ್ ವೆರಿ ಬಿಗ್ ಸ್ಟೋರಿ ಫ್ರಮ್ ದಿಸ್ ಬಂಡೆ. So many films are shooting in this place, Ramnagar Bande. You know Hindi actor Amitabh Bachchan? You know Sholay. Yeah, Sholay. Yeah, Sholay. That film are shooting in there, this point only. It's very nice movie. One see. Today, ಈ ಬಂಡೆಲೆ ಗಬ್ಬರ್ ಸಿಂಗ್ ಇದ್ದಿದ್ದು. ಗಬ್ಬರ್ ಸಿಂಗ್. ಗಬ್ಬರ್ ಸಿಕ್ಕಿದ್ದಂತೆಲ್ಲ ಮನೆ ಕಟ್ಕೊಂಡಿದ್ದ ಅಂತ. ಅಲ್ಲಿ ಮೇಲ್ಗಡೆ ಇಲ್ವಾ, ಅಲ್ಲಿ ಬಾವುಟ ಎಲ್ಲ ಹಾಕಿಲ್ವಾ? ಗಬ್ಬರ್ ಸಿಂಗ್ ನೋಡಿದ್ರಲ್ಲ ಹಿಂಗೆ ಕಾಮಿಡಿ ಮಾಡ್ತಿದ್ರು ಅಂತ. ಅವರು ಕಂಪ್ನೀಲಿ ಕ್ಯಾಬ್ ಓಡಿಸ್ತಾರೆ. ಫಾರಿನರ್ ಏನೋ ಬಂದಿದ್ರಂತೆ, ಅವ್ರಿಗೆಲ್ಲೋ ಟ್ರಿಪ್ ಕರ್ಕೊಂಡು ಹೋಗಿದ್ರು. ಆವಾಗ ಫಾರಿನರ್ಸ್ಗೆ ಕನ್ನಡ ಬರಲ್ಲ, ಇವ್ರಿಗೆ ಇಂಗ್ಲೀಷ್ ಬರಲ್ಲ. ಈಗ ಇದೇನೇನೋ ಮ್ಯಾನೇಜ್ ಮಾಡಿದೆ ಅಂತ ಹೇಳ್ಬಿಟ್ಟು ಅದನ್ನು ಕಾಮಿಡಿಯಾಗಿ ಹೇಳ್ತಾಯಿದ್ರು. ನೀವು ಅನ್ಕೋಬೋದು ಏನೆಲ್ಲ ನಗಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ಬಿಟ್ಟು. ಬಟ್ ಏನು ಮಾಡೋದು, ಎಲ್ಲರೂ ಸಪ್ಪಗಿದ್ರು. ನಮ್ಮ ಮಾಮ ಹಿಂಗೆ ಅವ್ರಿಗೆ ಕಂಪ್ನಿಲಿ ಆಗಿದ್ದನ್ನು ಹೇಳ್ಕೊಂಡು ಅದನ್ನೇ ಕಾಮಿಡಿಯಾಗಿ ಹೇಳ್ತಾಯಿದ್ರು. ಅದಕ್ಕೆ ಸ್ವಲ್ಪ ಎಲ್ಲರೂ ನಗಾಡ್ತಾಯಿದ್ವಿ. ಯಾರು ಏನೋ ಅಂದ್ಕೋಬೇಡಿ. ಈಗ ಹೋಗ್ತಾ ಇರೋ ಕಾರ್ ಇದು ಬಂದುಬಿಟ್ಟು ನನ್ನ ತಮ್ಮಂದು. 2 ಕಾರಲ್ಲಿ ಹೋಗಿದ್ವಿ ನಾವು. ನಮ್ಮ ಮಾಮಂದೊಂದು ಕಾರು, ನನ್ನ ತಮ್ಮಂದೊಂದು ಕಾರು. ಆ ಕಾರಲ್ಲಿ ನಮ್ಮಪ್ಪ, ನಮ್ಮ ದೊಡ್ಡಪ್ಪ ಅಲ್ಲೆಲ್ಲ ಬಸ್ಸಿಗೆ ಟೀ ಕುಡಿಯೋಕ್ಕೆ ಅಂತ ಎಲ್ಲರೂ ಗಾಡಿ ನಿಲ್ಲಿಸಿದ್ದಾರೆ. ಇವಳು ನನ್ನ ತಂಗಿ ಮಗಳು, ಇವಳು ರಿಯಾ ಅಂತ ಅವಳ ಹೆಸರು. ಹೈವೇ ಯಾವುದು ಅಂತ ನನಗೆ ಗೊತ್ತಿಲ್ಲ, ಯಾವ ಊರಿದು ಅಂತ. ಬಟ್ ಹೈವೇಲಿ ನಿಲ್ಲಿಸಿದ್ರೆ ಅವಾಗ ನಾನೊಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ಎಲ್ಲರೂ ಇವಾಗ ಕಾಫಿ ಕುಡಿಯೋಕ್ಕೆ ಹೋಗಿದ್ದಾರೆ. ಶ್ರೀರಂಗಪಟ್ಟಣ ತಮ್ಮನ್ನ ಅಸ್ಥಿ ಬಿಡಕ್ಕೆ ಹೋಗ್ತಾ ಇದ್ದೀವಿ. ಇದು ಮೊದಲನೇ ಬ್ರೇಕು. ಇಲ್ಲಿ ಲೈಟಾಗಿ ಒಂದು ಟೀ ಹಾಕೊಂಡು ಕಪ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ಪ್ರಯಾಣ ಶುರು ಮಾಡ್ತಾ ಇದ್ದೀವಿ. ಹೆಂಗೈತೆ ಸುಮಂಟಿ ಕಾಫಿ? ಸೂಪರ್ ಆಗೈತಾ? ನೋಡಿ, ವ್ಯೂ ಚೆನ್ನಾಗಿತ್ತು, ಗ್ರೀನರಿ ಆಗಿತ್ತು. ಅದಕ್ಕೇ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲ ಯಾರ್ಯಾರು ಏನೇನಾಗಬೇಕು ಏನು ಅಂತ, ನಮ್ಮ ಅಮ್ಮನ ಕಡೆ ಫ್ಯಾಮಿಲಿ ಹೇಗೆ ಅದೆಲ್ಲ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಎಲ್ಲ ಟೀ ಕುಡ್ದು ಕಡಲೆಕಾಯಿ ಚಿಪ್ಸು ಏನೇನೋ ತೊಗೊಂಡೆಲ್ಲ ತಿಂತಾಯಿದ್ದಾರೆ ನೋಡಿ. ಫ್ರೆಂಡ್ಸ್, ಈಗ ನಾವು ಶ್ರೀರಂಗಪಟ್ಟಣ ರೀಚ್ ಆದ್ವಿ. ಅದು ಅಸ್ಥಿ ಬಿಡೋದು, ಪೂಜೆ ಮಾಡೋದು ಅದನ್ನೆಲ್ಲ ವಿಡಿಯೋ ಮಾಡಬಾರ್ದು ಅಂತಂದರು. ಅದಕ್ಕೆ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಅಲ್ಲೊಂದು ಕೋತಿ ಚೆನ್ನಾಗಿ ತಿಂತಾಯಿತ್ತು, ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬರ್ತಾಯಿದ್ವಿ. ಮದ್ದೂರಲ್ಲಿ ಸ್ಟಾಪ್ ಮಾಡಿದ್ವಿ. ಟೈಮ್ ಬಂದುಬಿಟ್ಟು 5:15 ಆಗೋಗಿತ್ತು. ಯಾರೂ ಊಟ ಮಾಡಿರಲಿಲ್ಲ. ಬೆಳಗ್ಗೆ ಊಟ ಮಾಡಿದ್ದು, ಎಲ್ಲರಿಗೂ ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು. ನನ್ನ ತಮ್ಮನ ಕಾರು ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ವಿ ಎಲ್ಲ ಹೋಟೆಲ್ ಹತ್ರ ನಿಂತ್ಕೊಂಡು. ನೋಡಿ, ಈಗ ಅವನು ಬಂದ. ಎಲ್ಲರಿಗೂ ತುಂಬ ಹೊಟ್ಟೆ ಹಶ್ವಾಗಿ ಹೋಗ್ಬಿಟ್ಟಿತ್ತು. ಮದ್ದೂರು ಹತ್ರ ಹೋಟೆಲಲ್ಲಿ ಸ್ಟಾಪ್ ಮಾಡಿದ್ವಿ. ನೋಡಿ, ನಮ್ಮ ಮಾವ ಹೋಗಿ ಆವಾಗಲೇ ಮೆನ್ಯೂ ನೋಡ್ಕೊಂಡು ಕೂತಿದ್ದಾರೆ, ಏನೇನಿದೆ ಏನೇನು ತೊಗೊಳ್ಳೋದು ಅಂತ. ನಾವೀಗೆಲ್ಲ ಹೋಗ್ತಾ ಇದ್ದೀವಿ ಒಳಗಡೆ.
ಅವ್ರವ್ರಿಗೆ ಏನೇನು ಬೇಕು ಎಲ್ಲರೂ ಆರ್ಡ್ರ್ ಮಾಡಿಕೊಂಡು ತೊಗೊಂಡ್ರು. ನಾನು ದೋಸೆ ತೊಗೊಂಡು ತಿನ್ನೋಣ ಅಂದ್ಬಿಟ್ಟು ದೋಸೆ ತೊಗೊಂಡು ತಿಂತಾಯಿದ್ದೀನಿ. ಅದೊಂದು ಚಿಕ್ಕ ಕ್ಲಿಪ್ ತೊಗೊಂಡೆ ಅಷ್ಟೇ. ನೋಡಿ, ಎಲ್ಲರೂ ದೋಸೆ, ಇಡ್ಲಿ ಈ ಥರ ಒಬ್ಬೊಬ್ಬರು ಒಂದೊಂದು ಥರ ತೊಗೊಂಡು ಎಲ್ಲರೂ ಊಟ ಮಾಡ್ಕೊಂಡ್ವಿ. ತುಂಬ ಹೊಟ್ಟೆ ಹಶ್ವಾಗಿತ್ತು ಎಲ್ಲರಿಗೂ. ಅದಕ್ಕೇ ಎಲ್ಲರೂ ಊಟ ಮಾಡ್ಕೊಂಡು ಹೊರಟ್ವಿ. ಕಾರಲ್ಲಿ ರಿಟರ್ನ್ ಹೋಗ್ಬೇಕಾದ್ರೆ ನನ್ನ ತಂಗಿ ಮಗಳು ಹಾಡು ಹೇಳ್ತಾಯಿದ್ಲು. ಅದಕ್ಕೆ ಅದೊಂದು ಚಿಕ್ಕ ಕ್ಲಿಪ್ ಹಾಕ್ತೆ. ನಾನು ಕ್ಯಾಮ್ರಾ ಹಿಡಿದ ತಕ್ಷಣ ಅವಳು ಹಾಡು ಹೇಳೋದೇ ಸ್ಟಾಪ್ ಮಾಡಿಬಿಟ್ಲು. ಈಗ ಎಲ್ಲರೂ ಸೀದಾ ಬೆಂಗಳೂರು ಕಡೆ ಹೊರಡ್ತಾಯಿದ್ದೀವಿ. ನೋಡಿ, ಅವಳು ಎಷ್ಟು ಕ್ಯೂಟಾಗಿದ್ದಾಳಲ್ವ, ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾಯಿದ್ಲು. ನಾನು ಕ್ಯಾಮ್ರಾ ಹಿಡಿದ ತಕ್ಷಣ ಅವಳು ಹಾಡು ಹೇಳೋದೇ ನಿಲ್ಲಿಸ್ಬಿಟ್ಲು. ಹೀಗೆ ಟ್ರಾವೆಲ್ ಮಾಡ್ಕೊತ ಅವತ್ತಿನ ದಿವಸ ಕಳೀತು. ನೋಡಿ, ನನ್ನ ತಮ್ಮ ಹಿಂದೆನೇ ಗಾಡೀಲಿ ಬರ್ತಾಯಿದ್ದಾನೆ. ಅದಕ್ಕೆ ಅದೊಂದು ಶೂಟ್ ಮಾಡಿಕೊಂಡೆ ನಾನು. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.